ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದು 4 ಥರದ ಸೊಪ್ಪುಗಳನ್ನ ಬಳಸಿ ಸೊಪ್ಪು ಸಾಂಬಾರು ಮಾಡ್ತಾಯಿದ್ದೀನಿ. ಇದನ್ನು ಮೊಸೊಪ್ಪು ಅಂತಲೂ ಕೂಡ ನಾವು ಕರಿತೀವಿ. ಸೊ ಇಲ್ಲಿ ನಾನು ದಂಟು ಸೊಪ್ಪು, ಪಾಲಕ್ಕು ಮತ್ತು ಹರವೆ ಸೊಪ್ಪು ಹಾಗೆ ಸಬ್ಬಕ್ಕಿ ಸೊಪ್ಪು ಇದಿಷ್ಟನ್ನು ಬಳಸ್ಕೊಂಡಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇನ್ನೂ ವೆರೈಟಿ ಸೊಪ್ಪುಗಳು ಸಿಕ್ಕಿದ್ರೆ ಅದನ್ನು ಕೂಡ ಮಿಕ್ಸ್ ಮಾಡಿ ಮಾಡ್ಬೋದು. ಯಾವುದೇ ಥರದ ಸೊಪ್ಪನ್ನ ಹಾಕಿದ್ರೂ ಏನೂ ತೊಂದರೆ ಇಲ್ಲ. ಅಂದರೆ ನೀವು ಈಗ ದಂಟು, ಬೇರೆ ಪಾಲಕ್ಕು ಈ ಥರದ್ದು ಎಲ್ಲನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ತೊಗರಿ ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಳೆನ ಆದಷ್ಟು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ, ಸಾಂಬಾರು ತುಂಬ ತಿಕ್ನೆಸ್ ಆಗೋದು ಕಡಿಮೆ ಆಗುತ್ತೆ. ಏಕೆಂದರೆ ಸ್ವಲ್ಪ ರುಬ್ಬಿ ಇದಕ್ಕೆ ಹಾಕೋದ್ರಿಂದ ನಾವು ಅದನ್ನು ಸ್ವಲ್ಪ ಬೇಳೆ ಕಡಿಮೆ ಮಾಡಿದಷ್ಟು ಸಾಂಬಾರು ಹದವಾಗಿ ಮಾಡ್ಕೋಬೋದು. ಹಾಗೆ ಇದಕ್ಕೆ 1 ಟೊಮೊಟೊನ ಕಟ್ ಮಾಡಿ ಬೇಯೋದಕ್ಕೆ ಹಾಕೋತಾ ಇದ್ದೀನಿ. ತೊಗರಿ ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೊಂಬಂದು ಅದಕ್ಕೆ 1 ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ತೊಗೊಂಡಂತಹ ಸೊಪ್ಪುಗಳನ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ಈಗ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕಿ ಒಂದು ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರನ್ನ ಸೇರಿಸ್ಬಿಟ್ಟು ಒಂದು 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಸೊಪ್ಪು ಮತ್ತು ಬೇಳೆ ಟೊಮೊಟೊ ಚೆನ್ನಾಗಿ ಬೇಯುತ್ತೆ. ಸೊ ಇದು ಬೆಂದ ನಂತರ ನಾವು ಒಂದು ರುಬ್ಬಿ ಹಾಕ್ಕೋಬೇಕು. ಏನಪ್ಪ ರುಬ್ಬಿ ಹಾಕ್ಕೊಳ್ಳೋದಕ್ಕೆ ಅಂತ ಅಂದರೆ ಸ್ವಲ್ಪ ಕಾಯಿ ಎಲ್ಲ ಯೂಸ್ ಮಾಡ್ಕೋತೀನಿ. ಈಗ 3 ವಿಸಲ್ ಕೂಗಿದ್ದು ಆಗಿದೆ ಕುಕ್ಕರು. ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ತಟ್ಟೆಗೆ ಹಾಕ್ಬಿಟ್ಟು ಆರೋದಕ್ಕೆ ಇಡಬೇಕು. ಯಾಕೆ ಅಂತ ಅಂದರೆ ನಾವು ಸಡನ್ ಕುಕ್ಕರಿಂದನೇ ತೆಗೆದು ನಾವು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿದಾಗ ಏನಾಗುತ್ತೆ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ನಾವು ರುಬ್ಬೋದಕ್ಕೆ ಆಗೋದಿಲ್ಲ ಬಿಸಿ ಇರೋದ್ರಿಂದ. ಸೊ ಅದು ಚೆನ್ನಾಗಿ ತಣ್ಣಗಾದ ನಂತರ ನಾವು ರುಬ್ಕೋಬೇಕು. ಈಗ ಎಲ್ಲವನ್ನೂ ಕೂಡ ನಾನು ತಟ್ಟೆಗೆ ಹಾಕಿ ಬಿಟ್ಟಿದ್ದೀನಿ. ಒಂದು 5 ನಿಮಿಷಗಳ ಕಾಲ ನಾವು ಬಿಟ್ಟರೆ ಸಾಕು, ಎಲ್ಲ ಚೆನ್ನಾಗಿ ತಣ್ಣಗೆ ಆಗುತ್ತೆ. ಹಾಗೆ ಇದನ್ನು ಬೇಯಿಸಿಟ್ಕೊಂಡಂತಹ ನೀರನ್ನ ಎಸೆಯೋದು ಬೇಡ, ಅದನ್ನು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋಣ. ಸೊ ಹಾಗಾಗಿ ಒಂದು ಸೈಡಲ್ಲಿ ಇಟ್ಕೋತೀನಿ. ಈಗ ರುಬ್ಬೋದಕ್ಕೆ ಏನೇನು ಹಾಕೋತಾ ಇದ್ದೀನಿ ಅಂದರೆ, 1 ಮೀಡಿಯಮ್ ಈರುಳ್ಳಿನ ಕಟ್ ಮಾಡಿ ದಪ್ಪದಾಗಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2ರಿಂದ 3 ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಹುರುಗಡಲೆ ಅಂದರೆ ಕಡಲೆಪಪ್ಪು ಅಂತ ಕರಿತೀವಲ್ಲ ಅದು, ಅದನ್ನು ಹಾಕ್ಕೊಂಡು ಇದನ್ನು ಫಸ್ಟು ನಾವು ರುಬ್ಕೋಬೇಕು. ಆ ನಂತರ ನಾವು ಇದಕ್ಕೆ ಸೊಪ್ಪನ್ನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನು ರುಬ್ಬಿದ್ರೆ ಆಯಿತು. ಈಗ ಅದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ನಾನು ಇದಕ್ಕೆ ಬೇಯಿಸಿಟ್ಕೊಂಡಂತಹ ಸೊಪ್ಪು, ಟೊಮೊಟೊ ಹಾಗೆ ತೊಗರಿಬೇಳೆ ಇದಿಷ್ಟನ್ನು ಸೇರಿಸ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು. ಹಾಗೆ ರುಬ್ಬೋದಕ್ಕೆ ನಾನು ಸಾಂಬಾರು ಪೌಡರ್ ಮನೆಯಲ್ಲಿ ಯಾವುದು ಯೂಸ್ ಮಾಡ್ತೀವೋ ಸಾಂಬಾರಿಗೆ, ಅದೇ ಸಾಂಬಾರು ಪೌಡರ್ನ 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನೀವು ನಿಮ್ಮ ಮನೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು. ಇದು ರುಬ್ಬಿದ ನಂತರ ಒಂದು ಒಗ್ಗರಣೆ ಕೊಟ್ಟು ರುಬ್ಬಿರುವಂತಹ ಇದನ್ನು ನಾವು ಸೊಪ್ಪನ್ನ ಅದಕ್ಕೆ ಹಾಕಿದ್ರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ತುಂಬ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬೋದು. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿ ಚೆನ್ನಾಗಿದಾದಮೇಲೆ ಸಾಸಿವೆ ಹಾಕೋಬೇಕು. ಸಾಸಿವೆ ಎಲ್ಲ ಚೆನ್ನಾಗಿ ಚಿಟಪಟ ಆದ ನಂತರ ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಳುಗಳನ್ನ ಚೆನ್ನಾಗಿ ಚೆಚ್ಚಿ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು, ಒಂದು ಅರ್ಧ ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಎಲ್ಲ ಚೆನ್ನಾಗಿ ಈರುಳ್ಳಿ ಬೆಂದ ನಂತರ ನಾವು ರುಬ್ಬಿಟ್ಕೊಂಡಂತಹ ಸೊಪ್ಪು ಮತ್ತು ಕಾಯಿ ಇದೆಲ್ಲ ಇರುತ್ತಲ್ಲ ಅದನ್ನು ಒಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ನೀವು ತಿಕ್ನೆಸ್ ಅನುಸಾರವಾಗಿ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಆಯಿತು, ಸಾಂಬಾರು ರೆಡಿಯಾಗುತ್ತೆ. ತುಂಬಾ ಈಸಿ ಮಾಡೋದಕ್ಕೆ, ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಎಲ್ಲ ಥರದ ಸೊಪ್ಪುಗಳನ್ನ ಮಿಕ್ಸ್ ಮಾಡಿ ಹಾಕೋದ್ರಿಂದ ಏನಾಗುತ್ತೆ, ಅದರ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಈಗ ನಾನು ಒಗ್ಗರಣೆ ಎಲ್ಲ ಚೆನ್ನಾಗಿ ಹದವಾಗಿ ಬೆಂದ ನಂತರ ರುಬ್ಬಿಟ್ಕೊಂಡಂತಹ ಸೊಪ್ಪು ಇದನ್ನು ಹಾಕಿದೆ. ಮತ್ತು ನೀರನ್ನು ನಾನು ಕುಕ್ಕರಲ್ಲಿ ಇಟ್ಕೊಂಡಿದ್ದೆ ಆವಾಗಲೇ. ಸೊ ಅದನ್ನು ಕೂಡ ಈಗ ಈ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಟರೆ ಆಯಿತು. ನಾನು ಹಾಗೆ ಹೇಳಿದಾಗೆ ನೀವು ಮುದ್ದೆಗೆ, ಅನ್ನಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೀವು ತಿಕ್ನೆಸ್ ನೋಡಿಕೊಂಡು ನೀರು ಹಾಕ್ಕೊಡಿ. ತುಂಬ ಗಟ್ಟಿ ಬೇಕು ಅನ್ನೋರು ಸ್ವಲ್ಪ ನೀರು ಹಾಕ್ಕೊಡಿ. ಸ್ವಲ್ಪ ಮೀಡಿಯಮ್ ಆಗಬೇಕು ಅನ್ನೋರು ನೀರನ್ನ ಹಾಕ್ಕೊಂಡು ಹದವಾಗಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ನಾನಿಲ್ಲಿ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ತುಂಬ ಗಟ್ಟಿಯಾಗೂ ಅಲ್ಲ, ತುಂಬ ತೆಳ್ಳಗೂ ಅಲ್ಲ. ಮುದ್ದೆಗೆ ಮತ್ತು ಅನ್ನಕ್ಕೆ ಎರಡಕ್ಕೂ ಒಂದು ಥರ ನಾನು ಮೀಡಿಯಮಾಗಿ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಒಂದು 5ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಂಡು ಹೈ ಫ್ಲೇಮಲ್ಲಿ, ಆನಂತರ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಯಿತು. ತುಂಬಾ ರುಚಿಯಾಗಿ ಬಂದಿತ್ತು.
ಒಂಥರ ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾವು ಕಾಯಿ ಕಡ್ಲೆ ಇದೆಲ್ಲ ರುಬ್ಬಿ ಹಾಕಿರ್ತೀವಲ್ಲ ಅದ್ರದ್ದು ಕೂಡ ಸೊಪ್ಪು ಸೇರ್ಕೊಂಡಾಗ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಸೊ ನೋಡಿ ಇವಾಗ ಸರ್ವ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಆಲ್.